ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ, ಬರೀ ಚೇತನ S24 ಚಾನಲ್ಗೆ ಇವತ್ತೇನು ಹೊಸ ಪ್ಲೇಸ್ ತೋರ್ಸಾತೇವ ಅಂತಂದ್ರಿ. ಮಂತ್ರಾಲಯಕ್ಕೆ ಹೋಗಿದ್ದಂಕ ನಿಮ್ಗೆಲ್ಲರಿಗೂ ಗೊತ್ತೈತಿ. ಇವತ್ತಿದ್ದ ಲಾಸ್ಟ್ ಪ್ಲೇಸ್ ಮಂತ್ರಾಲಯಕ್ಕೆ ಹೋಗಿದ್ದು. ಪಂಚಮುಖಿ ಹನುಮಪ್ಪ ಗಾಣದಾಳದಲ್ಲಿ ಇರುವಂತ ಕ್ಷೇತ್ರ ನೋಡ್ರಿ. ಈಗ ಹನುಮಂತ ಅವರ ಪಾದರಕ್ಷಿಗಳು ಅಂದ್ರ ಅವ್ರದ ಹನುಮಪ್ಪಂದ ಅವರ ಪಾದರಕ್ಷೆಗಳು ನೋಡ್ರಿ ಎಷ್ಟು ದೊಡ್ಡ ಅಂತ ನೋಡ್ರಿ. 5 ವರ್ಷಕ್ಕೊಮ್ಮೆ ಅಲ್ರಿ ಭಕ್ತರ ಹನುಮಪ್ಪಗ ಪಾದರಕ್ಷೆಗಳು ಮಾಡಿಸ್ಕೊಡ್ತಾರಂತ್ರಿ. ಅವ್ನ ಹಾಕೊಂಡು ಅಡ್ಯಾಡ್ತಾನಂತ ಹೇಳಿ ನಂಬಿಕೆ ಐತಂತ್ರಿ ಇಲ್ಲಿ. ಆಮ್ಯಾಗ 5 ವರ್ಷ ಒಳಗ ನಾವು ಪಾದರಕ್ಷೆಗಳು ಸಗದ್ ಬಿಡ್ತಾವಂತ ನೋಡ್ರಿ. ಏನ್ ಮಿರಾಕಲ್ ಅಲ್ಲ ರೀ, ಭಾರಿ ಮಿರಾಕಲ್ ನೋಡ್ರಿ. ಇದು ಬಿಲೀವ್ ಮಾಡಾಗ ಆಗಂಗಿಲ್ಲ ನೋಡ್ರಿ, ಭಾರಿ ಮಿರಾಕಲ್ ರೀ. ಹಂಗ ಇಲ್ಲಿ ಒಳಗೆ ಹೋಗಿ ಮುಂದೆ ಇಲ್ಲಿ ಪಾಳೆ ಹಚ್ಚಿ ಹೋಗ್ಬೇಕ್ರಿ. ಫ್ರಂಟಿಗೆ ಹಂಗ ಹೋಗಿ ಪಾಳೆ ಹಚ್ಚಿದ್ವಿ. ಆಮ್ಯಾಗ ಇಲ್ಲಿ ಪಾಳೆ ಹಚ್ಚಿ ಮುಂದೊಂದು ಮಂಕಿ ಬಂದು ಕುಂತಿತ್ತು. ಅದನ್ನು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಚಂದ ಅನಸ್ರಿ ನನಗೆ. ಸಾಕ್ಷಾತ್ ಹನುಮಂತನ ಬಂದು ಕುಂತಾನ ಅಂತೇಳಿ ಅನಸ್ತ್ರಿ. ಬರೀ ಹಂಗಂದ್ರೆ ಇಲ್ಲಿ ಹಿಸ್ಟ್ರಿ ಏನಂತಂತೇಳಿ ನಿಮ್ಗೆಲ್ಲರೂ ಕುತೂಹಲ ಇರ್ಬೋದು, ತಿಳ್ಕೊಬೋದು ಅಂಥೇಳಿ ಈಗ ಹೇಳ್ತೇನೆ ನೋಡ್ರಿ. ಈಗ ಈ ಶ್ರೀ ಗುರು ರಾಘವೇಂದ್ರ 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರಂತ್ರಿ. ಅವರಿಗೆ ಪಂಚಮುಖ ಹನುಮಪ್ಪ ಇಲ್ಲಿ ದರ್ಶನ ಕೊಟ್ಟಿದ್ದಾರಂತ್ರಿ. ಅಂದ್ರೆ 5 ಮುಖಗಳ ಅವತಾರದಲ್ಲಿ ಶ್ರೀ ಗುರು ರಾಘವೇಂದ್ರರವರಿಗೆ ದರ್ಶನ ಕೊಟ್ಟಿದ್ದಾರಂತ. ಆಮೇಲ್ರಿ ಗಾಣದಾಳದ ಅನಂತ ಆಚಾರ್ಯಗದಲ್ರಿ ಒಂದ್ ಸ್ವಲ್ಪ ದಿನ ಆದ್ಮ್ಯಾಗ ಪಂಚಮುಖಿ ಹನುಮಪ್ಪ ಕನಸೊಳಗ ಬರಾತಂತ್ರಿ. ಕಪಿ, ಗರುಡ, ನರಸಿಂಹ, ವರಹ ಮತ್ತು ಹಯಗ್ರೀವ ಅವತಾರದಲ್ಲಿ ಕಾಣಿಸಿಕೊಳ್ಳಕ್ ನಿಂದಿರ್ತಾರಂತ್ರಿ. ಅವಾಗಿಂತ್ರ ಇದು ಪಂಚಮುಖಿ ಹನುಮಪ್ಪ ಅಂತೇಳಿ ಇದು ಕ್ಷೇತ್ರ ಫೇಮಸ್ ಆಗ್ತೈತಂತ್ರ. ಅಂದ್ರ 12 ವರ್ಷಗಳ ಗುರು ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿ ಅಲ್ಲಿಂದ್ರ ಹೋಗಿ ಆದ್ಮೇಲೆ ಗಾಣದಾಳೊಳಗ ಅನಂತ ಆಚಾರ ಅಂತ ಅದಾರಂತ್ರಿ. ಅವ್ರ ಕನಸೊಳಗ ಬರ್ತಿದ್ರಂತ ನೋಡ್ರಿ. ರಾಘವೇಂದ್ರ ಸ್ವಾಮಿಗಳು ಅದಾರಲ್ರಿ, ರಾಮ ಮತ್ತ ಹನುಮಪ್ಪಂದ ಭಕ್ತರಾಗಿದ್ರಂತ್ರಿ. ಅದಕ್ಕೆ ಅದನ್ನ ತಪಸ್ಸನ್ನು ಮೆಚ್ಚಿ ಹನುಮಂತ 5 ಮುಖಗಳ ಇದ್ರೊಳಗ ದರ್ಶನ ಕೊಡೋಣಂತ. ಇಲ್ಲೇ ನಾವು ಲಕ್ಷ್ಮೀ ಟೆಂಪಲ್ಗೆ ಬಂದೆ ನೋಡ್ರಿ. ಅಲ್ಲೇ ಹಿಂದ್ಗಡೆನ ಅದರಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಲೈಕು, ಶೇರು, ಸಬ್ಸ್ಕ್ರೈಬು, ಕಮೆಂಟು ಮಾಡ್ರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡ್ರಿ. ವಿಡಿಯೋ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಂತ ಹೇಳ್ರಿ. ಇದು ಪಂಚಮುಖಿ ಹನುಮಪ್ಪನ ಗುಡಿ ಹಿಂದೆನ ಅದರಿ. ಇದು ಲಕ್ಷ್ಮೀ ಟೆಂಪಲ್ ಅಂತೇಳಿ. ನೀವು ಅಲ್ಲಿ ಹೋಗಿನೂ ವಿಸಿಟ್ ಮಾಡ್ಬರ್ರಿ. ಫ್ರೇಮ್ ನ ಮನ ತಲಬಾರ ಕಟ್ಕೋಬಹುದು, ಪೂಜೆಗಳಲ್ಲಿ ಇಟ್ಕೋಬಹುದು, ಆಫೀಸ್ನಲ್ಲಿ ಇಟ್ಕೋಬಹುದು, ಅಂಗಡಿ ವ್ಯಾಪಾರದಲ್ಲಿ ಇಟ್ಕೋಬಹುದು. ಮನೆಯಲ್ಲಿ ಕಿರಿಕಿರಿ ಆಗಲಿ, ಭಯ, ಭೀತಿ, ದೃಷ್ಟಿ, ವಿದ್ಯಾಭ್ಯಾಸಕ್ಕೆ 108 ರೂಪಾಯಿ ಕಾಣಿಕೆಯನ್ನು ಕೊಟ್ಟು ಲಕ್ಷ್ಮಿ ಫೋಟೋ ತಗೊಳ್ಳಿ. ಮಹಾಲಕ್ಷ್ಮಿ ದೇವಸ್ಥಾನ ಪಕ್ಕದಲ್ಲಿ ಶಂಕರಾಚಾರ್ಯ ಸಮೇತ ಉದ್ಭವ ಆಗಿದ್ದಲೆ ರಾಮದ ಸ್ವಾಮಿ ತಾಯಿನ ಅನುಗ್ರಹ ಪಡ್ಕೊಂಡು ಮೇನೆ ಪಂಚಮುಖಿ ಸ್ಥಳದಲ್ಲಿ ತಪಸ್ಸು ಮಾಡಿದ್ರೆ 12 ವರ್ಷದಲ್ಲಿ ಶಂಕೋಚಕ್ರ ಸಮೇತ ಉದ್ಭವ ಆಗಿದ್ರೆ ಮಹಾಲಕ್ಷ್ಮಿ ದೇವಿ. ಪ್ಲೀಸ್ ಎಲ್ಲರೂ ನೀವು ಮಂತ್ರಾಲಯಕ್ಕೆ ವಿಸಿಟ್ ಮಾಡ್ರಿ ಅಂತ ಹೇಳ್ಕೊಂತ ಇವತ್ತಿಂದ ವಿಡಿಯೋ ಇಲ್ಲೇ ಮುಗಿಸಾತೇನೆ ನೋಡ್ರಿ. ಬಾಯ್ ಬಾಯ್.